ಸ್ನೇಹಿತರೆ ನಮಸ್ತೆ, ಪಚ್ಚೋಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಇವತ್ತಿನ ದಿವಸ ಸ್ವಲ್ಪ ಬ್ಯುಸಿ ಕೆಲಸ ಆಗ್ತಾಯಿದೆ. ಏನೇನು ಕೆಲಸ ಆಗ್ತಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಸ್ನೇಹಿತರೆ ಇವತ್ತು ತೋಟಕ್ಕೆ ಒಂದು ಮಿನಿ ಹಿತಾಚಿ ಬಂದಿದೆ. ಅದರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ಸ್ವಲ್ಪ ಕಪ್ಪೇರಲಿಕ್ಕೆ ಬಂದಿದ್ದಾರೆ, ಅಂದರೆ ಟ್ರಂಚ್ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ. ಅದು ಸಹ ಕೆಲಸ ಆಗ್ತಾಯಿದೆ. ನಮ್ಮದು ಓಡಾಡೋ ದಾರಿಗೆ ಒಂದೆರಡು PUC ಪೈಪ್ ತರಿಸಿಟ್ಟಿದ್ದೆ ಹಾಕಲಿಕ್ಕೋಸ್ಕರ. ಏನಂದರೆ ಆ ಕಡೆ ಸೈಡು ಸ್ವಲ್ಪ ನೀರೆಲ್ಲ ತುಂಬ ಜೋಳಿತ್ತು, ಅದನ್ನು ತೋರಿಸ್ತೀನಿ ನಿಮಗೆ. ಆ ಕಡೆಯಿಂದ ನೀರು ಕ್ಲೀನಾಗಿ ಪಾಸ್ ಆಗ್ತಾ ಇರಲಿಲ್ಲ, ಅದಕ್ಕೆ 2 ಪೈಪ್ ಹಾಕೋಣ ಅಂತ ವ್ಯವಸ್ಥೆ ಮಾಡಿದ್ದೆ. ಅದಕ್ಕೋಸ್ಕರ ಒಂದು ಮಿನಿ ಹಿತಾಚಿ ತರಿಸಿದ್ದು ಇವತ್ತು. ಹಾಗೆ ತೋಟ ಟ್ರಂಚಿಂದ ಆಳನ್ನು ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ನೀರು ಕ್ಲೀನಾಗಿ ಪಾಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಆಳನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 2 ಕೆಲಸ ಆದಂಗೆ ಆಯಿತು ಅಂತ ತರಿಸಿದ್ದೀನಿ. ಈಗ ಸ್ವಲ್ಪ ಲೇಬರ್ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಾವು ಇಂಥ ಕೆಲಸಗಳನ್ನೆಲ್ಲ ಇದರಲ್ಲಿ ಮಾಡಿಸೋದೇ ಸುಲಭ. ಅದಕ್ಕೋಸ್ಕರ ನಾವು ತೋಟದ ಒಳಗಡೆ ಎಲ್ಲ ಕ್ಲೀನಾಗಿ ಸಣ್ಣ ವೆಹಿಕಲ್ಗಳೆಲ್ಲ ಓಡಾಡಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ, ಟ್ರಂಚ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು 2 ದಿವಸ ಒಳ್ಳೆ ಮಳೆ ಆಯಿತು, ಹಾಗಾಗಿ ಸ್ವಲ್ಪ ಒಳ್ಳೆ ಹದ ಇದೆ. ಟ್ರಂಚ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಈಗ ವಾತಾವರಣ. ತುಂಬ ಮಳೆ ಆದರೆ ಏನಾಗುತ್ತೆ ಅಂದರೆ ಕ್ಲೀನಾಗಿ ಮಣ್ಣು ಬರೋದಿಲ್ಲ, ಸ್ವಲ್ಪ ಹಾರೆಗೆಲ್ಲ ಮಣ್ಣು ಅಂಟ್ಕೊಳುತ್ತೆ. ಸ್ವಲ್ಪ ಕೆಳಗಡೆ ಅಂಟು ಮಣ್ಣಿದೆ, ಮೇಲೆ ಸ್ವಲ್ಪ ಮರಳು ಮಣ್ಣಿದ್ರು ಕೆಳಗಡೆ ಸ್ವಲ್ಪ ಅಂಟು ಮಣ್ಣಿದೆ. ಹಾಗಾಗಿ ಈಗ ಟ್ರಂಚ್ ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ನೋಡಿ ಹೇಗಿದೆ ಟ್ರಂಚು, ಕ್ಲೀನ್ ಮಾಡಿದ್ದಾರೆ ಮಾತ್ರ, ಒಂದು ಕಸ ಕಡ್ಡಿ ಏನೂ ಬಿಡಲಿಲ್ಲ. ಇನ್ನೊಂದು 4 ದಿವಸ ಹೋದರೆ ಮಳೆ ಫುಲ್ ಸೆಟ್ ಆದರೆ ಮತ್ತೆ ಲೇಬರ್ಸ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಒಂಚೂರು ಫಸ್ಟೇ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀನಿ. ಯಾವುದಾದ್ರು ಟ್ರಂಚ್ ಸ್ವಲ್ಪ ಆಳ ಕಡಿಮೆ ಇದೆ, ಅದನ್ನೆಲ್ಲ ಸ್ವಲ್ಪ ಆಳ ಮಾಡಿಸ್ಬೇಕಂತ ಇದ್ದೀವಿ. ಇವೊಂದು 2 ಟ್ರಂಚು ಮತ್ತೆ ಆಳ ಆಗಬೇಕು, ಅದೆಲ್ಲ ನೆಕ್ಸ್ಟ್ ಮಾಡಿಸ್ಬೇಕು. ನೋಡಿ, ಇದೊಂದು ಹಳ್ಳನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಳ್ಳದಲ್ಲಿ ನೀರು ಕ್ಲೀನಾಗಿ ಹೋಗ್ತಾ ಇರಲಿಲ್ಲ, ಅಂದರೆ ಹಳ್ಳ ಸ್ವಲ್ಪ ಹೈಟ್ ಇತ್ತು, ಸ್ವಲ್ಪ ಡೌನ್ ಮಾಡಿಸ್ತಾ ಇದ್ದೀನಿ, ಸ್ವಲ್ಪ ಸೀಪೇಜ್ ನೀರೆಲ್ಲ ಕ್ಲೀನಾಗಿ ಹೋಗಲಿ ಅಂತ. ಸ್ನೇಹಿತರೆ ನೋಡಿ, ನಿನ್ನೆ JCBನಲ್ಲಿ ಟ್ರಂಚ್ ಓಡಿಸಿದ್ದೆ. ಇಲ್ಲಿ ಏನಾಯಿತು ಅಂದರೆ ಒಂದು ಮಧ್ಯ ಪೈಪ್ ಬಂದಿತ್ತು, ಒಂಚೂರು ಆಳ ಮಾಡಲಿಕ್ಕೆ ಹೋಗಿ ಪೈಪ್ ಡ್ಯಾಮೇಜ್ ಆಗಿಬಿಡ್ತು. ಹಾಗಾಗಿ ಟ್ರಂಚ್ ಓಡಿಸಿ ಹಾಗೆ ಬಿಟ್ಟಿದ್ದೆ. ಇದು ಫುಲ್ಲು ಈ ಕಡೆದು ನೀರೆಲ್ಲ ಒಂದೇ ಕಡೆ ಹೋಗ್ತಾ ಇತ್ತು, ಅಂದರೆ ಒಂದೇ ಪೈಪಲ್ಲಿ ಹೋಗ್ತಾ ಇತ್ತು. ಅದು ಸಾಕಾಗ್ತಿರ್ಲಿಲ್ಲ, ಮಳೆಗಾಲದಲ್ಲಿ ಸ್ವಲ್ಪ ಉಗ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲೊಂದು ಪೈಪ್ ಹಾಕೋಣ ಅಂತ ವ್ಯವಸ್ಥೆ ಮಾಡಿದ್ವು. ಅದು ಓಡಾಡುವ ದಾರಿ ಆಗಿದ್ದರಿಂದ ನಾವು ಹಾಗೆ ಟ್ರಂಚ್ ತೆಗೆದು ಬಿಡಾಗಿರಲಿಲ್ಲ. ಅದಕ್ಕೆ ನಾವು ಅಡಿ ಕಡೆಯಿಂದ ಒಂದು PUC 6 ಇಂಚ್ ಅಥವಾ 8 ಇಂಚಿದು PUC ಪೈಪ್ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ಸ್ನೇಹಿತರೆ ಇದು ನೋಡಿ, ಕಟ್ಟಾಗಿದ್ದ ಪೈಪ್ನ ನಾವು ಆ ಕಡೆ ಈ ಕಡೆ ಸಬ್ಬಲಲ್ಲಿ ಮತ್ತು ನಿಧಾನಕ್ಕೆ ಮಣ್ಣು ತೆಗೆದು ಅಲ್ಲೇ ಕ್ಲೀನಾಗಿ ಜೋಡಿಸಿದ್ದೀವಿ. ಈಗ ಕರೆಕ್ಟಾಗಿದೆ. ಇದು ಕಟ್ಟಾಗಿದ್ದು 1/4 ಇಂಚ್ ಪೈಪ್. ಇದು ಡೈರೆಕ್ಟ್ ಒಂದು ಜಟ್ಟಿಗೆ ಹೋಗಿರುವಂಥ ಪೈಪ್. ಇದು ನಾವು ಈ ಪೈಪಿಗೆ ಜಾಯಿಂಟ್ ಮಾಡ್ಕೊಂಡೆ ನಾವು ಇನ್ನೊಂದು ದೊಡ್ಡ ಪೈಪ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದನ್ನು ಫಸ್ಟ್ ಜಾಯಿಂಟ್ ಮಾಡಿಕೊಂಡು ಆನಂತರ ಪೈಪ್ ಇಳಿಸೋಣ ಅಂತ ರೆಡಿ ಮಾಡಿದ್ದೆ. ಈ ಜಾಯಿಂಟ್ ಸಹ ತುಂಬ ಸಿಂಪಲ್ ಮೆಥಡಲ್ಲಿ ಮಾಡಿದ್ದೀನಿ. ಇದು ಹೇಗೆ ಮಾಡಿದೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಬನ್ನಿ ಪೈಪ್ ತೋರಿಸ್ತೀನಿ. ನೋಡಿ, ಇದೇ ಪೈಪು ದೊಡ್ಡದು. ಈ ಪೈಪನ್ನು ಈಗ ಇಳಿಸ್ಬೇಕು, ಅದಕ್ಕೋಸ್ಕರ ಫಸ್ಟೇ ಜಾಯಿಂಟ್ ಮಾಡ್ಕೊಂಡಿರೋದು. ಇದು ಕರೆಕ್ಟಾಗಿ 19.5 ಅಡಿ ಉದ್ದ ಬರುತ್ತೆ. ಬನ್ನಿ, ಇದು ಪೈಪೆಲ್ಲ ಹಾಕಿ ಆದಮೇಲೆ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ. ಬನ್ನಿ, ಸ್ವಲ್ಪ ವೀಡ್ ಕಟಿಂಗ್ ಮಾಡಲಿಕ್ಕಿತ್ತು, ವೀಡ್ ಕಟಿಂಗ್ ಮಾಡ್ತಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ. ಸ್ವಲ್ಪ ಕಾಳುಮೆಣಸಿನ ಗಿಡ ಎಲ್ಲ ಕ್ಲೀನಾಗಿ ಬಿಟ್ಕೊಟ್ಟಿದ್ವಿ, ಸ್ವಲ್ಪ ಬಿಡಿಸ್ಲಿಕ್ಕಿತ್ತು, ಅದನ್ನೆಲ್ಲ ನೋಡಿ ಹೊಡೀರಿ ಅಂತ ಹೇಳಿದ್ದೆ. ಸ್ವಲ್ಪ ನೋಡಿ ಹೊಡೆದಿದ್ದಾರೆ. ಆಲ್ಮೋಸ್ಟ್ ಮುಗಿತಾ ಬಂತು, ಇನ್ನೊಂದು ಅರ್ಧ ಗಂಟೆ ಹೊಡೆದ್ರೆ ಇಲ್ಲಿಗೆ ಫಿನಿಶ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.